ವೀಕ್ಷಕರೇ, ಎಂದಿನಂತೆ ಸ್ಯಾಂಡಲ್ವುಡ್ ಸ್ಟೋರಿ, ದಿ ಅನ್ಟೋಲ್ಡ್ ಸ್ಟೋರಿ ಆಫ್ ಸ್ಯಾಂಡಲ್ವುಡ್ 6th ಎಪಿಸೋಡ್, ಚಂದನವನ ಚರಿತ್ರೆಯ 6ನೇ ಅಧ್ಯಾಯಕ್ಕೆ ನಿಮಗೆಲ್ಲರೂ ಸ್ವಾಗತ. ಬಹಳ ಅದ್ಭುತ ಅಪೂರ್ವ 5 ಎಪಿಸೋಡ್ಗಳಿಗೆ ತುಂಬ ಪ್ರೋತ್ಸಾಹ ಬೆಂಬಲ ಸಿಕ್ಕಿದೆ. ಅದಕ್ಕೆ ಎಲ್ಲ ಕನ್ನಡಿಗರಿಗೂ ಚಿತ್ರರಸಿಕರಿಗೂ ನನ್ನ ಅನಂತ ಧನ್ಯವಾದಗಳು, ಕೃತಜ್ಞತೆಗಳು. ಈಗ 6ನೇ ಎಪಿಸೋಡಲ್ಲಿ ಏನು ಮುಖ್ಯ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರಲಿ, ಅದೇ ಕಮಲಾಬಾಯಿ ಲಕ್ಷ್ಮೀಬಾಯಿ ಇಬ್ಬರು ಸಹೋದರಿಯರು. ಕಮಲಾಬಾಯಿ ಲಕ್ಷ್ಮೀಬಾಯಿ ಸಹೋದರಿಯರು. ಕಮಲಾಬಾಯಿ ಅವರು ದುರ್ಗಾಬಾಯಿ ಕಾಮತ್, ಅವರ ನಿಜವಾದ ಹುಟ್ಟು ಹೆಸರು ದುರ್ಗಾಬಾಯಿ ಕಾಮತ್. ಆಮೇಲೆ ಕಮಲಾಬಾಯಿ ಅವರು. ಕಮಲಾಬಾಯಿ ಭಾರತದ ಚಲನಚಿತ್ರ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಜೊತೆ ನಟಿಸಿದ್ದವರು. ಕನ್ನಡಿಗರು, ಅಪ್ಪಟ ಕನ್ನಡತಿ. ಯಾಕಂದರೆ ಕಾಮತ್, ನಿಮಗೆ ದುರ್ಗಾಬಾಯಿ ಕಾಮತ್ ನಂತರ ಕಮಲಾಬಾಯಿ ಆಗಿದ್ದು. ಹಾಗಾಗಿ ದುರ್ಗಾಬಾಯಿ ಮತ್ತು ಕಮಲಾಬಾಯಿ ಆದರು. ಕಮಲಾಬಾಯಿ ಭಾರತ ಚಿತ್ರರಂಗದ ಮೊಟ್ಟ ಮೊದಲ ಹೀರೋಯಿನ್ನು, ಭಾರತೀಯ ಚಿತ್ರರಂಗದ ಮೊಟ್ಟ ಮೊದಲ ಹೀರೋಯಿನ್ನು ಕಮಲಾಬಾಯಿ. ಕನ್ನಡತಿ, ಅಪ್ಪಟ ಕನ್ನಡತಿ. ಇವ್ರ ತಂಗಿ ಲಕ್ಷ್ಮೀಬಾಯಿ. ಕಮಲಾಬಾಯಿ ಲಕ್ಷ್ಮೀಬಾಯಿ ಜೋಡಿ ಆದಮೇಲೆ ಪಂಡ್ರಿಬಾಯಿ ಮೈನಾವತಿ, ಸಾವುಕಾರ್ ಜಾನಕಿ ಕೃಷ್ಣಕುಮಾರಿ, ಹೀಗೆ ಜೋಡಿ ಸಹೋದರಿಯರು ಬಂದರು. ಈಗ ಕಮಲಾಬಾಯಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಮಾಳವಿಕಾ ಮೆನನ್ವರೆಗೂ ಸುಮಾರು 150 ಹೀರೋಯಿನ್ಗಳನ್ನು ಪಟ್ಟಿ ಮಾಡಿದ್ದೀನಿ ನಾನು. ಅದನ್ನು 150 ಹೀರೋಯಿನ್ಗಳದ್ದು, ಅಂದರೆ ನಾಯಕ ನಟಿಯರದು ಒಬ್ಬೊಬ್ರದ್ದು ಒಂದೊಂದು ಎಪಿಸೋಡ್ ಮಾಡ್ತೀನಿ. 150 ಎಪಿಸೋಡು. ಈ ಮೊದಲೇ ಹೇಳ್ದಂಗೆ ಹೀರೋಗಳದ್ದು ಒಂದು 150 ಎಪಿಸೋಡು, ಈ ಹೀರೋಗಳದ್ದು ಒಂದು ಹೀರೋಯಿನ್ನು 150, ಹೀರೋ 150, ಒಂದು 300. ನಾ 250 ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಅಗಾಧ ಸಾಗರ ಕನ್ನಡವ ಚಂದನವನ ಚರಿತ್ರೆ. 300 ಆದರೂ ಆಗ್ಬೋದು. ಈಗ ಸದ್ಯಕ್ಕೆ ಈ 6ನೇ ಎಪಿಸೋಡಲ್ಲಿ ನಿಮಗೆ 150 ಹೀರೋಯಿನ್ಗಳಲ್ಲಿ ಒಂದು 51 ಹೀರೋಯಿನ್ಗಳದ್ದು ಕ್ಲಿಪ್ಪಿಂಗ್ಸ್ ನಿಮ್ಗೆ ತೋರಿಸ್ತೀನಿ. ನಾನು ಯಾರ್ಯಾರ ಬಗ್ಗೆ ಎಪಿಸೋಡ್ ಮಾಡ್ತೀನಿ ಅನ್ನೋ ಕ್ಲಿಪ್ಪಿಂಗ್ಸು ಈಗ ನಿಮ್ಮ ಮುಂದೆ ಇಡ್ತೀನಿ. ರೆಡಿಯಾಗಿರಿ ನೋಡೋಕ್ಕೆ. ಚಿತ್ರ ರಸಿಕರೇ, ಕನ್ನಡ ಚಿತ್ರ ರಸಿಕರಿಗೆ ರಸದೌತಣ. ನೋಡಿ, ಮೊದಲೇ ಹೇಳಿದಾಗೆ ಕನ್ನಡ ಚಿತ್ರರಂಗದ ಮಾತ್ರವಲ್ಲ, ಭಾರತೀಯ ಚಿತ್ರರಂಗದ ಮೊಟ್ಟ ಮೊದಲ ಆ್ಯಕ್ಟ್ರೆಸ್, ಫಸ್ಟ್ ಇಂಡಿಯನ್ ಆ್ಯಕ್ಟ್ರೆಸ್, ನಾಯಕ ನಟಿ ಕಮಲಾಬಾಯಿ ಅಲಿಯಾಸ್ ದುರ್ಗಾಬಾಯಿ ಕಾಮತ್. ಇವರಾದಮೇಲೆ ಇವರ ಸೋದರಿ ಲಕ್ಷ್ಮೀಬಾಯಿ ಆದಮೇಲೆ ಮಳವಳ್ಳಿ ಸುಂದ್ರಮ್ಮ, ಇಂಥ ನಟಿ, ರಂಗಭೂಮಿಯಲ್ಲೂ ಬಹಳ ಖ್ಯಾತ ಮಳವಳ್ಳಿ ಸುಂದ್ರಮ್ಮ. ಇವರಾದಮೇಲೆ ಬಿ ಜಯಮ್ಮ ಅದ್ಭುತ ಕಲಾವಿದೆ. ಇವ್ರದಾದ್ಮೇಲೆ ತ್ರಿಪುರಾಂಬ. ನಾನು ಮೊದಲೇ ಹೇಳಿದಂಗೆ ತ್ರಿಪುರಾಂಬ ಅಲ್ಲ ಇವರು, ಕ್ಷಮಿಸಿ, ಇವರು ತ್ರಿಪುರಾಂಬ ಅಲ್ಲ, ಎಸ್ ಕೆ ಪದ್ಮಾದೇವಿ. ಯಾಕೆ ಕನ್ಫ್ಯೂಷನ್ ಎಸ್ ಕೆ ಪದ್ಮಾದೇವಿ ಮತ್ತು ತ್ರಿಪುರಾಂಬ ಅಂದರೆ, ಮೊಟ್ಟ ಮೊದಲ ಹೀರೋಯಿನ್ ಎಸ್ ಕೆ ಪದ್ಮಾದೇವಿ ಇವರು. ಆದರೆ ಭಕ್ತಧ್ರುವದಲ್ಲಿ ಮಾಡಿದವರು ಆರ್ ನಾಗೇಂದ್ರವ್ರ ಜೊತೆ. ಆದರೆ ಅದೃಷ್ಟವಶಾತ್ ಆಗಲೇ ಮೊದಲೇ ಹೇಳಿದ್ರಿ, ಇವ್ರು ಚಿತ್ರ ಬಿಡುಗಡೆ ಆಗಲಿಲ್ಲ, ತಡ ಆಯಿತು. ಚಿತ್ರ ಬಿಡುಗಡೆ ಆಗಿದ್ದು ತ್ರಿಪುರಾಂಬ. ಹಾಗಾಗಿ ತ್ರಿಪುರಾಂಬ ಮೊಟ್ಟ ಮೊದಲ ಹೀರೋಯಿನ್ನು. ಬಟ್ ಸೀನಿಯಾರಿಟಿ ಪ್ರಕಾರ ಇವರು ಎಸ್ ಕೆ ಪದ್ಮಾದೇವಿ ಅಪ್ರತಿಮ ಚೆಲುವೆ. ಇವರು ಭಕ್ತಧ್ರುವದಲ್ಲಿ ನಟಿಸಿದ ಮೊಟ್ಟ ಮೊದಲ ಹೀರೋಯಿನ್ನು. ಆದರೆ ಸಿನಿಮಾ ರಿಲೀಸ್ ಆಗದೇ ಇರೋದ್ರಿಂದ 2ನೇ ಹೀರೋಯಿನ್ ಆಗಿಬಿಟ್ರು ಇವರು. ಆದರೂ ಸೀನಿಯಾರಿಟಿ ಪ್ರಕಾರ ಇವರು ಮೊದಲು, ಚಿತ್ರ ಬಿಡುಗಡೆ ಪ್ರಕಾರ ತ್ರಿಪುರಾಂಬ. ಹಾಗಾಗಿ ಇದು ಎಸ್ ಕೆ ಪದ್ಮಾದೇವಿಯವರ ಫೋಟೋ. ಇದಾದಮೇಲೆ ನೋಡಿ, ಕನ್ನಡದ ಮೊಟ್ಟ ಮೊದಲ ಬಿಡುಗಡೆಯಾದ ಸತಿ ಸುಲೋಚನಾ ಚಿತ್ರದ ಹೀರೋಯಿನ್ನು ತ್ರಿಪುರಾಂಬ ಆದಮೇಲೆ ಎಂ ವಿ ರಾಜಮ್ಮ. ಆಗಲೇ ಹೇಳಿದಂಗೆ 1936ರಲ್ಲೇ ಚಲನಚಿತ್ರ ನಿರ್ಮಾಪಕಿಯಾದರು. ಇದು ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಚಲನಚಿತ್ರ ನಿರ್ಮಾಪಕಿ, ಲೇಡಿ ಪ್ರೊಡ್ಯೂಸರ್. ಇಟ್ಸ್ ನಾಟ್ ಎ ಜೋಕ್. ಲೇಡಿ ಪ್ರೊಡ್ಯೂಸರ್ ಆಗೋದು ಕಷ್ಟ. 1936 ಅಂತ ಗತಕಾಲದಲ್ಲೇ, ಆಗಿನ ಕಾಲದಲ್ಲೇ ಭಾರತ ದೇಶದ ಮೊಟ್ಟ ಮೊದಲ ಚಲನಚಿತ್ರ ನಿರ್ಮಾಪಕಿ ಎನಿಸುವ ಇವರು ಎಂ ವಿ ರಾಜಮ್ಮ, ಬಿ ಆರ್ ಪಂತುಲು ಅವರ ತಾರಾಪತ್ನಿ ಎಂ ವಿ ರಾಜಮ್ಮ. ಇವರು ಆದಮೇಲೆ ಪಂಡ್ರಿಬಾಯಿ, ಯಾರಿಗೂ ಗೊತ್ತಿಲ್ಲ. ಆಗಲೇ ಹೇಳಿದಂಗೆ ನೋಡಿ, ಟ್ರೇಲ್ ಬ್ಲೇಸರ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ NFDC ಇಂದ. NFDC ಮೀನ್ಸ್ ನ್ಯಾಷನಲ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಕಂಪ್ಲೀಟ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅದು ನಾವು ಕನ್ನಡಿಗರು ನಮ್ಮದನ್ನು ನಾವೇ ಹೊಗಳ್ಕೊಳ್ಳೋದು, ಬೇರೆಯವರು ಕೆಮ್ಮಣ್ಣು ಗುರಿ. ಈಗ ನೋಡಿ, NFDC ಮೂಲಕ ಭಾರತ ಚಿತ್ರರಂಗದಲ್ಲಿ ಅತ್ಯಂತ ಶ್ರೇಷ್ಠ ನಟಿ, 6 ಭಾಷೆಗಳಲ್ಲಿ ನಟಿಸಿದ ದಿ ಗ್ರೇಟ್. ಆಮೇಲೆ ಇವರು ಗಿನ್ನಿಸ್ ಬುಕ್ಕಲ್ಲೇ ದಾಖಲೆ ಮಾಡಿದ್ದಾರೆ. ಗಿನ್ನಿಸ್ ದಾಖಲೆ ಪುಸ್ತಕದಲ್ಲಿ ಇವರು ಹೆಸರಿದೆ, ಪಂಡ್ರಿಬಾಯಿ. ಇದಾದ ಮೇಲೆ
ಎಂ ಪಂಡ್ರಿಬಾಯಿ ಆದಮೇಲೆ ಎಂ ವಿ ರಾಜಂ ಆಯ್ತಲ್ಲ, ಎಂ ಪಂಡ್ರಿಬಾಯಿ ಆದಮೇಲೆ ಶಾಂತಾ ಹುಬ್ಳಿಕರ್. ಶಾಂತಾ ಹುಬ್ಳಿಕರು ಮರಾಠಿ ಚಿತ್ರರಂಗದಲ್ಲಿ ಧೂಳೆಬ್ಬಿಸಿದವರು. ಇವರು ಅಚ್ಚ ಕನ್ನಡತಿ, ಜ್ಞಾಪಕ ಇರಲಿ. ಇವರ ಹುಟ್ಟು ಊರು 14/4/19 ಆಧಾರಗುಂಚಿ ಅಂತ ಹುಬ್ಬಳ್ಳಿಯಲ್ಲಿದೆ. ಆಧಾರಗುಂಚಿ ಇವರು ಹುಬ್ಬಳ್ಳಿಯಲ್ಲಿ ಇವರು ಹುಟ್ಟಿದ ಊರು. ಇವರು ಅಚ್ಚ ಕನ್ನಡತಿ, ಅಪ್ಪಟ ಕನ್ನಡತಿ, ಮರಾಠಿ ಚಿತ್ರರಂಗದಲ್ಲಿ ಧೂಳೆಬ್ಬಿಸಿದ್ರು. ಸೊ ಹಾಗಾಗಿ ಇವರು ಶಾಂತಾ ಹುಬ್ಳಿಕರ್. ಇವರು ಆದಮೇಲೆ ಮುಂದೆ ಬರ್ತಾರೆ ನೋಡಿ, ಕನ್ನಡದವರು, ಮೈಸೂರಿನವರು ಶಂಕರ್ ಸಿಂಗ್ ಅವರ ತಾರಾಪತ್ನಿ ರಾಜೇಂದ್ರ ಸಿಂಗ್ ಬಾಬು, ವಿಜಯಲಕ್ಷ್ಮಿ ಸಿಂಗ್ ಅವರ ತಾಯಿ ಪ್ರತಿಮಾದೇವಿ ಅವರು. ಇವರು ಆದಮೇಲೆ ಹರಿಣಿ ಯಾರು ಗೊತ್ತಿಲ್ಲ, ನಾಂದಿ ನಂದಾದೀಪ, ನಾನು ಅಂದಳಾದ ನೀನು ಮಕ್ಕಳಾದ. ಆಮೇಲೆ ಹರಿಣಿ ಭಾರತ ಚಿತ್ರರಂಗದಲ್ಲಿ 14ನೇ ವಯಸ್ಸಿಗೆ ಸ್ವಿಮ್ಮಿಂಗ್ ಡ್ರೆಸ್ ಹಾಕಿದಂತೂ ಧೂಳೆಬ್ಬಿಸಿದ್ರು. ಸೆನ್ಸಾರ್ ಬೋರ್ಡು ನಡುವಂಗೆ ಮಾಡಿದರು. ಅವತ್ತಿನ ಕಾಲಕ್ಕೆ ಇದು ಈಜುಡುಗೆ ಹಾಕಿದಂಥ ಹರಿಣಿ. ಈ ಹರಿಣಿಯ ನಂತರ ನೆಕ್ಸ್ಟ್ ಯಾರು ಅಂದರೆ ಕೃಷ್ಣಕುಮಾರಿ. ಆಗಲೇ ಹೇಳಿದಾಗ ಕೃಷ್ಣಕುಮಾರಿ ಸಾಹುಕಾರ ಜನಕ್ಕೆ ಸೋದರಿಯರು. ಕೃಷ್ಣಕುಮಾರಿ ಸತಿ ಸಾವಿತ್ರಿ ಮುಂತಾದ ಅನೇಕ ಚಿತ್ರಗಳಲ್ಲಿ ಕೃಷ್ಣಕುಮಾರಿ ಅದ್ಭುತ ನಟನೆ ಮಾಡಿದರು. ಕೃಷ್ಣಕುಮಾರಿ ಆದಮೇಲೆ ರಾಜಸುಲೋಚನ ದಕ್ಷಿಣ ಭಾರತದ ಅತ್ಯುತ್ತಮ ನಟಿ. ಕನ್ನಡದಲ್ಲಿ ಒಂದು 10 ಪಿಕ್ಚರ್ ಮಾಡಿದ್ದಾರೆ. ಅವ್ರದ್ದು ಬಹಳ ಗೌರವನ ಪಾತ್ರ. ಆದರೆ ಜನಮೆಚ್ಚಿದ ಮಗದಲ್ಲಿ ಏರಿ ಮೇಲೆ ಏರಿ ನಮ್ಮ ಮೇಲೆ ಕೆಳಗೆ ಯಾರಿ ಅಂತ ನೃತ್ಯಕ್ಕೆ ಕುಣಿದಂಥ ರಾಜಸುಲೋಚನ ಇವರಾದಮೇಲೆ ಕನ್ನಡದ ಖ್ಯಾತ ನಟಿ ಲೀಲಾವತಿ ವರನಟ ರಾಜ್ಕುಮಾರ್ ಇದ್ದಂಗೆ ಇವರು ವಧು ನಟಿ ಲೀಲಾವತಿ ಅಂತ ಹೆಸರು ಪಡೆದರು. ಇವರು ಅಷ್ಟೇ ಸುಮಾರು 200 ಚಿತ್ರಗಳವರೆಗೂ ಮಾಡಿದ್ರು. ದಕ್ಷಿಣ ಭಾರತದಲ್ಲಿ 6 ಭಾಷೆಗಳಲ್ಲಿ ಹಿಂದಿ ಸೇರಿ 500 ಚಿತ್ರಗಳಿಗೂ ಮಿಕ್ಕು ಮಾಡಿ ಗಿನ್ನಿಸ್ ದಾಖಲೆ ಮಾಡಿದ್ರು. ನೆಕ್ಸ್ಟು ಸಾಹುಕಾರ್ ಜಾನಕಿ ಬಹಳ ಅದ್ಭುತ. ಅವರು ಆ ಕಾಲದಲ್ಲಿ ಸಾಹುಕಾರ್ ಅಂತ ಹೆಸರು ಪಡಬೇಕಾದ್ರೆ ಕಾರಲ್ಲಿ ಬರ್ತಿದ್ರಂತೆ. ಇವರು ಮೂಲತಃ ಬಂಗಾಳದವರು. ಆದರೆ ಕನ್ನಡದ ಮೂಲಕ ಮತ್ತು ದಕ್ಷಿಣ ಭಾರತದ ಚಲನಚಿತ್ರಗಳ ಮೂಲಕ ಇವರು ಗುರುತಿಸ್ಕೊಂಡ್ರು. ಸಾಹುಕಾರ್ ಜಾನಕಿ, ಕೃಷ್ಣಕುಮಾರಿ ಆಗಲೇ ಹೇಳಿದಂಗೆ ಸೋದರಿಯರು. ಈಗ ನೆಕ್ಸ್ಟು ಕೃಷ್ಣಕುಮಾರಿ ಆದ ತಕ್ಷಣ ಸಂಧ್ಯಾ. ಇವರು ಜಯಲಲಿತಾ ಅವರ ತಾಯಿ ಸಂಧ್ಯಾ. ರಣಧೀರ ಕಂಠೀರವ ಮುಂತಾದ ಭೂಕೈಲಾಸ ಮುಂತಾದ ಚಿತ್ರಗಳಲ್ಲಿ ಫೇಮಸ್ ಜಯಲಲಿತಾ ಅವರ ತಾಯಿ ಸಂಧ್ಯಾ ಆದಮೇಲೆ ಬೀಸರೋಜದೇವಿ ಇತ್ತೀಚೆಗೆ ನಿಧನರಾದರು. ಇನ್ನೂ 1 ವರ್ಷವೂ ಆಗಿಲ್ಲ. ಇವರು ಅಷ್ಟೇ ದಕ್ಷಿಣ ಭಾರತದ ಮಾತ್ರವಲ್ಲ, ಹಿಂದಿ ಚಿತ್ರರಂಗ ಸೇರಿದಂತೆ ಅಖಿಲ ಭಾರತದ ಮೊಟ್ಟ ಮೊದಲ ಮೆಗಾಸ್ಟಾರ್, ಮೊಟ್ಟ ಮೊದಲ ಲೇಡಿ ಸೂಪರ್ ಸ್ಟಾರ್ ಬೀಸರೋಜದೇವಿ. ಇವ್ರ ಬಗ್ಗೆ ಹೇಳೋಕ್ಕೆ ಒಂದು 3 ಎಪಿಸೋಡ್ ಆದರೂ ಬೇಕು. ಇವ್ರ ಎಪಿಸೋಡ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇವ್ರು ಎಂಥವ್ರು ಅಂತ. ಪದ್ಮಶ್ರೀ ಮತ್ತು ಪದ್ಮಭೂಷಣ ಬೀಸರೋಜದೇವಿ ನಂತರ ಬಂದಂಥ ಇವರು ಜಮುನಾ ಬಹಳ ಹಳೆ ದಕ್ಷಿಣ ಭಾರತದ ನಟಿ. ಇವರು ಸಾಕ್ಷಾತ್ಕಾರ ಚಿತ್ರದಲ್ಲಿ ಒಲವೇ ಜೀವನ ಸಾಕ್ಷಾತ್ಕಾರ, ಪೃಥ್ವಿರಾಜ್ ಕಪೂರ್, ರಾಜ್ಕುಮಾರ್, ಆ ಚಿತ್ರದಲ್ಲಿ ಸಾಕ್ಷಾತ್ಕಾರದಲ್ಲಿ ಮಿಂಚಿದ್ದಂಥ ಜಮುನಾ ಅವರಾದಮೇಲೆ ಆದವಾನಿ ಲಕ್ಷ್ಮೀದೇವಿ. ಇವರು ಆಂಧ್ರ ಕರ್ನಾಟಕ ಬಾರ್ಡರಲ್ಲಿ ಈಗಲೂ ಆದವಾನಿ ಅಂತಿದೆ, ಇನ್ನೊಂದು ಹೆಸರು ಆದವಾನಿ ಅಂತ ಕರಿತೀವಿ. ಅಲ್ಲಿ ಮೂಲತಃ ಜನಿಸಿದವರು. ಇವರು ಬಂಗಾರದ ಮನುಷ್ಯದಲ್ಲಿ ಅಕ್ಕನ ಪಾತ್ರ, ಗಂಧದ ಗುಡಿಯಲ್ಲಿ ರಾಜ್ಕುಮಾರ್ ತಾಯಿ ಪಾತ್ರ. ಇದಲ್ಲದೆ ಬೇಕಾದಷ್ಟು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಕೆಲಸ ಮಾಡಿದ್ದಾರೆ. ಇವರು ಆದಮೇಲೆ ಆದವಾನಿ ಲಕ್ಷ್ಮೀದೇವಿ. ಸಾವಿತ್ರಿ ದಕ್ಷಿಣ ಭಾರತದ ಅಭೂತಪೂರ್ವ ನಟಿ. ಭಾಳ ಚಿಕ್ಕ ವಯಸ್ಸಿಗೆ ಇವರು ತೀರ್ಕೊಂಡ್ರು. ಇವರನ್ನೇ ಶ್ರೇಷ್ಠ ನಟಿ ಅಂತ ಅನೇಕ ಬಾರಿ ಭಾರತದಲ್ಲಿ ಇವರನ್ನು ಹೊಗಳಿದ್ದುಂಟು. ಇವರು ಸಾವಿತ್ರಿ ಆದಮೇಲೆ ಮೈನಾವತಿ ನೀವು ನೋಡಿದಂಗೆ ಪೋಷಕ ನಟಿ ನರಸಿಂಹರಾಜು ಜೊತೆ ಮಾಡ್ತಿದ್ರು. ಆದರೆ ಕೆಲವು ಚಿತ್ರಗಳಲ್ಲಿ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಉದಯ್ ಕುಮಾರ್ ಜೊತೆ ಹೀರೋಯಿನ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಇವರು ಹೀರೋಯಿನ್ ಆಗಿರೋದ್ರಿಂದ ಮೈನಾವತಿ. ಈಕೆ ಪಂಡ್ರಿಬಾಯಿ ತಂಗಿ. ಮೈನಾವತಿ ಆದಮೇಲೆ ಕಾಂಚನ, ಯಾರಿಗೂ ಗೊತ್ತಿಲ್ಲ. ಬಬ್ರುವಾಹನದಲ್ಲಿ ಬಬ್ರುವಾಹನ ಸಾಕು ತಾಯಿ, 2ನೇ ತಾಯಿ. ಕಾಂಚನ ಆದಮೇಲೆ ರಾಜಶ್ರೀ, ಮಿಸ್ಟರ್ ರಾಜ್ಕುಮಾರಲ್ಲಿ ಅದ್ಭುತ. ಸತ್ಯ ಹರಿಶ್ಚಂದ್ರದಲ್ಲಿ ಜೋಡಿ ನರ್ತಕಿಯರಲ್ಲಿ ಇವರು ಒಬ್ಬರು. ರಾಜಶ್ರೀನೂ ಅಷ್ಟೇ. ಮಿಸ್ಟರ್ ರಾಜ್ಕುಮಾರ್ ಮೊಟ್ಟ ಮೊದಲ ರಾಜ್ಕುಮಾರ್ ಕನ್ನಡ ಕಲರ್ ಪಿಕ್ಚರ್, ಸಾಮಾಜಿಕವಾಗಿ ಕಲರ್ ಪಿಕ್ಚರ್, ಅದರಲ್ಲಿ ಇವಳೇ ಹೀರೋಯಿನ್ನು ರಾಜಶ್ರೀ ಅವರು ಆದಮೇಲೆ ಜಯಲಲಿತಾ ನಿಮಗೆಲ್ಲರೂ ಚೆನ್ನಾಗಿ ಗೊತ್ತು. ದಕ್ಷಿಣ ಭಾರತದಲ್ಲಿ ಅತ್ಯುತ್ತಮ ನಟಿ, ಜೊತೆಗೆ ರಾಜಕಾರಣಿ, ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದರು. ಸಂಧ್ಯಾ ಅವರ ಮಗಳು ಜಯಲಲಿತಾ. ಇವರಾದಮೇಲೆ ಕೆ ಆರ್ ವಿಜಯ ಇವ್ರದ್ದು ಅದ್ಭುತವಾದ ಒಂದು ಕೆ ಆರ್ ವಿಜಯ ಅವರು ನಟಿಸಿದ ಬನಶಂಕರಿ ಚಿತ್ರ ಯಾರು ಮರೆಯೋಕ್ಕಾಗುತ್ತೆ ಕಲ್ಯಾಣ್ ಕುಮಾರ್ ಜೊತೆ. ಇದಲ್ಲದೆ ಇನ್ನೂ 8-10 ಕನ್ನಡ ಸಿನಿಮಾಗಳನ್ನು ಮಾಡಿದ್ರು. ಕೆ ಆರ್ ವಿಜಯ ಅವತ್ತಿನ ಕಾಲಕ್ಕೆ MGR ಜೊತೆ ಒಳ್ಳೆ ಜೋಡಿ. ಜಯಲಲಿತಾ, ಬೀಸರೋಜದೇವಿ ಬಿಟ್ಟರೆ ನೆಕ್ಸ್ಟ್ ಕೆ ಆರ್ ವಿಜಯ್ MGR ಜೊತೆ. ಇವರು ದಕ್ಷಿಣ ಭಾರತದ ಅಮೋಘ ನಟಿ ಕೆ ಆರ್ ವಿಜಯ್. ಇವರಾದಮೇಲೆ ವಂದನಾ ವಿಜಯಲಕ್ಷ್ಮಿ. ಇವರು ನಿಜವಾದ ಹೆಸರು ಬಿ ವಿಜಯಲಕ್ಷ್ಮಿ. ಚಿತ್ರರಂಗಕ್ಕೆ ಬಂದಮೇಲೆ ವಂದನಾ ಆದರು. ಇವರು ರಾಜ್ಕುಮಾರ್ ಅವರ 100ನೇ ಚಿತ್ರ ಭಾಗ್ಯದ ಬಾಗಿಲು ಚಿತ್ರದ ಹೀರೋಯಿನ್. ಇವರು
ಯಾರು ವಂದನ. ಸೊ ಇವ್ರ ಬಗ್ಗೆನೂ ಅವ್ರ ಎಪಿಸೋಡ್ ಬಂದಾಗ ವಿವರವಾಗಿ ಹೇಳ್ತೀನಿ. ವಂದನ ಆದಮೇಲೆ ಚಿಂದೋಡಿ ಲೀಲಾ ನಾಟಕ ನಾಟಕ ವಿಭಾಗದಲ್ಲಿ ಮತ್ತು ಚಿತ್ರರಂಗ ವಿಭಾಗ ಎರಡರಲ್ಲೂ ಅಭೂತಪೂರ್ವ ಹೆಸರು ಮಾಡಿಸಿದವರು ಚಿಂದೋಡಿ ಲೀಲಾ. ಅಂದರೆ ಕರ್ನಾಟಕದ ನಾಟಕ ಚಲನಚಿತ್ರರಂಗಕ್ಕೆ ಒಂಥರ ಹಿರಿಯ ಅಕ್ಕ ಇದ್ದಂಗೆ. ಇವರು ಶರಪಂಜರದಲ್ಲಿ ಒಂದು ಜ್ಞಾಪಕ ಇದೆ, ಕಲ್ಪನಾ ಜೊತೆ ಮಾಡಿದಾಗ ಗಂಗಾಧರ್ ಜೊತೆ ಮೇಲ್ಬಿತ್ತೊಳೆ ಮೂರ್ಖಾಸ್ಕೋಬೇಡ ಅಂತ ಅನ್ನೋ ಆಫೀಸಲ್ಲಿ ವರ್ಕ್ ಮಾಡಿದ್ರು. ಇದಲ್ಲದೆ ಶರಪಂಜರ ಬೇಕಾದಷ್ಟು ಚಿತ್ರಗಳು ನಡೆಸಿದ್ದಾರೆ ಚಿಂದೋಡಿ ಲೀಲಾ. ಇದಾದಮೇಲೆ ಮಿನುಗುತ್ತಾರೆ ಕಲ್ಪನಾ, ದುರಂತ ನಟಿ ಅಂತ ಹೆಸರು ತಗೊಂಡವರು. ಆಮೇಲೆ ಬಹಳ ಬೇಗ ಅಕಾಲ ಮರಣಕ್ಕೆ ಇವರು ತುತ್ತಾದರು. ಬೆಂಗಳೂರು ಮೆಡಿಕಲ್ ಕಾಲೇಜ್ ಹತ್ರ ಸರ್ಕಲಲ್ಲಿ ಒಂದು ಮನೆ ಕಟ್ಟಿಸಿದ್ರು, ಅರ್ಧಕ್ಕೆ ನಿಂತೋಯ್ತು. ನಿಜವಾಗಲೂ ಇವರು ದುರಂತ ನಟಿ. ತಮ್ಮ ಜೀವನದಲ್ಲಿ ಮತ್ತು ಚಲನಚಿತ್ರರಂಗದಲ್ಲಿ ಎರಡರಲ್ಲೂ ದುರಂತ ನಟಿ. ಇವ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿದಾಗ ಗೊತ್ತಾಗುತ್ತೆ ನಮಗೆ ಹೇಗೆ ಏನು ಅಂತ. ಇದಾದಮೇಲೆ ನೋಡಿ, ಈಕೆ ಬಹಳ ದೊಡ್ಡ ನಿರ್ಮಾಪಕ ನಿರ್ದೇಶಕರ ಮಗಳು ಇವರು ಚಂದ್ರಕಲಾ ಅಂತ ಇವ್ರ ಹೆಸರು. ಇವರು ಚಂದ್ರಕಲಾ ಮಾರ್ಗದರ್ಶಿ ಚಿತ್ರದಲ್ಲಿ ರಾಜ್ಕುಮಾರ್ಗೆ ಹೀರೋಯಿನ್ ಆಗಿದ್ರು. ಇವ್ರದ್ದು ಫೇಮಸ್ ಆಗಿದ್ದು ಕಲ್ಯಾಣ್ ಕುಮಾರ್ ಜೊತೆ ಬೇಡಿ ಬಂದವಳು, ನೀರಿನಲ್ಲಿ ಅಲೆಯ ಉಂಗುರ, ಯಾರು ಕೇಳಿಲ್ಲ. ಸೊ ಚಂದ್ರಕಲಾ ಉತ್ತಮ ನಟಿ. ಇವ್ರದ್ದು ಎಪಿಸೋಡ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಊರ್ವಶಿ ಶಾರದಾ, ಇವರು ಕೇವಲ 4-5 ಚಿತ್ರಗಳು ಮಾತ್ರ ಮಾಡಿದ್ರು. ಊರ್ವಶಿ ಪ್ರಶಸ್ತಿ ಬಂತು ಇವರಿಗೆ. ಮನುಷ್ಯನು ಮಾರಾಲಿ ಮುಂತಾದ, ಆಮೇಲೆ ಸಮಾಜಕ್ಕೆ ಬದಲ್ ಡಾಲೋ ಅದನ್ನು ರೀಮೇಕ್ ಮಾಡಿದ್ರು ಹಿಂದಿಲಿ. ಊರ್ವಶಿ ಶಾರದಾ ಇವ್ರ ಬಗ್ಗೆ ಹೇಳಾದ್ಮೇಲೆ ನೆಕ್ಸ್ಟು ಜಯಂತಿ ಯಾರಿಗೆ ಗೊತ್ತಿಲ್ಲ, ಜಯಂತಿ ಅಭಿನಯ ಶಾರದೆ ಜಯಂತಿ. ಅವರು ಇತ್ತೀಚೆಗೆ ನಿಧನರಾದರು. ಇವ್ರದ್ದು ಬಹದ್ದೂರ್ ಗಂಡು, ಜೇಡ್ರ ಬಲೆಯಿಂದ ಹಿಡಿದು ಬಹದ್ದೂರ್ ಗಂಡುವರೆಗೂ ಇವರು ಒಂದೊಂದ್ಸಲ ಈಜುಡುಗೆ ಹಾಕಿದವರು. ಆದರೆ ಇವರು ಅತ್ಯುನ್ನತ ಶ್ರೇಷ್ಠ ನಟನಿಗೆ ಪ್ರಶಸ್ತಿ ಬಂದಿದ್ದು ಎಡಕಲಗುಡ್ಡದ ಮೇಲೆ. ಬರೀ ಎಡಕಲಗುಡ್ಡದ ಮೇಲೆ ಮಾತ್ರ ಅಲ್ಲ, ರಾಜ್ಕುಮಾರ್ ಜೊತೆ ಲೀಲಾವತಿ ಬಿಟ್ಟು ನೆಕ್ಸ್ಟು ಅತಿ ಹೆಚ್ಚು ಚಿತ್ರಗಳು ರಾಜ್ಕುಮಾರ್ ಜೊತೆ ಮಾಡಿದವರು ಇವರೇ. 38 ಚಿತ್ರಗಳಲ್ಲಿ ಅಭಿನಯ ಶಾರದೆ ಜಯಂತಿ ಇವ್ರ ಎಪಿಸೋಡ್ ಮಾಡುವಾಗ ಇವ್ರ ಬಗ್ಗೆ ಹೇಳ್ತೀನಿ. ಇನ್ನು ವಾಣಿಶ್ರೀ ಸತ್ಯಹರಿಶ್ಚಂದ್ರ ಚಿತ್ರದಲ್ಲಿ ವೀರಬಾಹುಗೆ ಕುಲದಲ್ಲಿ ಕೀಳೆ ಯಾವುದೋ ಹುಚ್ಚಪ್ಪ ಅದಕ್ಕೆ ನೃತ್ಯ ಮಾಡಿದಂಥವ್ರು ಇವರು. ಸೌತ್ ಆಫ್ರಿಕಾದಲ್ಲಿ ಇವರಿಗೆ ಪ್ರಶಸ್ತಿ ಬಂತು. ಅಂಥ ವಾಣಿಶ್ರೀ ಕಾಶಿತರೆ ಕೈಲಾಸದಲ್ಲಿ ರಾಜ್ಕುಮಾರ್ ಉದಯಕುಮಾರ್ ಜೊತೆ ಮಾಡಿದಂಥ ಹೀರೋಯಿನ್ನು ಅಮೋಘ. ಇವ್ರದ್ದು ಎಪಿಸೋಡ್ ಬಂದಾಗ ವಿವರವಾಗಿ ಹೇಳ್ತೀನಿ. ಇದು ಬಿ ವಿ ರಾಧಾ, ದೇವರು ಕೊಟ್ಟ ತಂಗಿ ಮಾಡಿದವರು. ಆಮೇಲೆ ಹೀರೋಯಿನ್ ಮಾಡಿದ್ರು ಬಲೆ ಜೋಡಿನಲ್ಲಿ ದೆವ್ವದಾಡೆ ಹೇಳ್ತಾರೆ. ಬಿ ವಿ ರಾಧಾ ಆದಮೇಲೆ ಜೂಲಿ ಲಕ್ಷ್ಮಿ ಯಾರು ಗೊತ್ತಿಲ್ಲ, ಇವ್ರ ತಂದೆ ವೈ ವಿ ರಾವ್. ಇವರು ಜೂಲಿ ಲಕ್ಷ್ಮಿ ಅವ್ರದ್ದು ಎಪಿಸೋಡ್ ಬಂದಾಗ ಡೀಟೇಲ್ ಹೇಳ್ತೀನಿ. ಇದಾದಮೇಲೆ ಎಲ್ ವಿ ಶಾರದಾ ಭೂತಯ್ಯನ ಮಗ ಇವನಲ್ಲಿ ಮಾಡಿದ್ರು, ಅತ್ಯಂತ ಉತ್ತಮ ನಟಿ. ಎಲ್ ವಿ ಶಾರದಾ ಆದಮೇಲೆ ಭಾರತಿ ಚೆಲುವಿನ ತಾರೆ, ಮೋಹಕ ತಾರೆ ಭಾರತಿ. ಇವ್ರ ಬಗ್ಗೆ ತುಂಬ ಹೇಳೋದಿಲ್ಲ, ಅವ್ರ ಎಪಿಸೋಡ್ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಉದಯ ಚಂದ್ರಿಕಾ ಧೂಮಕೇತು ಪಿಕ್ಚರಲ್ಲಿ ಇವರು ಹೀರೋಯಿನ್ ಮಾಡಿದ್ರು. ಉದಯ ಚಂದ್ರಿಕಾ ಸುಮಾರು ಚಿತ್ರ ಮಾಡಿದ್ರು ರಾಜ್ಕುಮಾರ್ ಜೊತೆ, ಕಲ್ಯಾಣ್ ಕುಮಾರ್, ಉದಯಕುಮಾರ್ ಜೊತೆ. ಇವರು ಆದಮೇಲೆ ಶೈಲಶ್ರೀ ಬಂಗಾರದ ಹೂವಲ್ಲಿ ನೀ ನಡೆವ ಹಾದಿಯಲ್ಲಿ ನಗೆ ಹೂ ಬಾಡದಿರಲಿ ಕಲ್ಪನಾ ಜೊತೆ ಮಾಡಿದ್ರು. ಇವರು ಆರ್ ಎನ್ ಸುದರ್ಶನ್ ಅವರಿಗೆ ತಾರಾಪತ್ನಿ. ಇವ್ರಿಗೆ ಬೇಕಾದಷ್ಟು ಹೀರೋಯಿನ್ ಆಗಿ ಮಾಡಿದ ಚಿತ್ರಗಳಿವೆ. ಇವ್ರ ಎಪಿಸೋಡಲ್ಲಿ ವಿವರವಾಗಿ ಹೇಳ್ತೀನಿ. ಸುರೇಖಾ ಇವರು ತ್ರಿಮೂರ್ತಿ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆ ಹೀರೋಯಿನ್ ಮಾಡಿದ್ರು, ನರಸಿಂಹರಾಜು ಜೊತೆನೂ ಮಾಡಿದ್ರು. ಬಟ್ ಕೆಲವು ಚಿತ್ರಗಳು ಹೀರೋಯಿನ್ ಆಗಿದ್ದಾರೆ. ಇವರು ಆದಮೇಲೆ ರೋಜಾ ರಮಣಿ ಬಹಳ ಅಪರೂಪದ ಕಲಾವಿದೆ, ಮೂಲತಃ ತಮಿಳು ತೆಲುಗಿನವರು. 1-2 ಚಿತ್ರ ಮಾಡಿದ್ದಾರೆ. ಇದಾದಮೇಲೆ ಶ್ರೀವಿದ್ಯಾ ನಮಗೆ ಗೊತ್ತು, ವಿಷ್ಣುವರ್ಧನ್ ಜೊತೆನೂ ಸುಮಾರು ಪಿಕ್ಚರ್ ಮಾಡಿದ್ದಾರೆ, ಅಂಬರೀಷ್ ವಿಷ್ಣುವರ್ ಜೊತೆ ಉತ್ತಮ ನಟಿ. ಇದಾದಮೇಲೆ ಆರತಿ ಬಹಳ ಜನ ಅವರು ಫಾರಿನ್ಗೆಲ್ಲ ಹೋಗಿದ್ರು, ಮಧ್ಯೆ ಕಾಣಿಸ್ಕೊಳ್ಳಿಲ್ಲ, ರಂಗನಾಯಕಿ. ಅದು ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳಗಿದಂಥ ಶ್ರೇಷ್ಠ ನಟಿ. ಅನೇಕ ಚಿತ್ರಗಳು ಮಾಡಿದ್ದಾರೆ. ಸುಂದರಶ್ರೀ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇವರು ಪೋಷಕ ನಟಿ ಅಂತ ತಿಳ್ಕೊಂಡು ಈಗ ಧಾರಾವಾಹಿಯನ್ನು ಮಾಡ್ತಾರೆ. ಬಟ್ ನಿಜವಾಗ್ಲೂ ಇವರು 8 ಚಿತ್ರಗಳಲ್ಲಿ ಹೀರೋಯಿನ್ ಮಾಡಿದ್ದಾರೆ. ಇವರು ಆದಮೇಲೆ ಮಂಜುಳಾ, ಸಂಪತ್ತಿಗೆ ಸವಾಲ್, ದುರ್ಗಿ, ಯಾರು ಗೊತ್ತಿಲ್ಲ. ಇವ್ರದ್ದು ಅಷ್ಟೇ ಅಕಾಲಿಕ ಮರಣ. ಬೆಂಗಳೂರಿನಲ್ಲಿ ಮೂಲತಃ ಇದ್ದರು, ಕ್ಯಾವಲ್ರಿ ರೋಡಲ್ಲಿ ತುಂಬ ಬೇಗ ಅವರು ಮರಣ ಹೊಂದಿದ್ರು. ಬಟ್ ಮಂಜುಳಾ ಗ್ರೇಟ್ ಲೇಡಿ, ಸಂಪತ್ತಿಗೆ ಸವಾಲ್ ಮುಂತಾದ ಅನೇಕ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಇದಾದಮೇಲೆ ಶ್ರೀಲಲಿತಾ, ಸುಬ್ಬಿ ಸುಪ್ಪಕ್ಕ ಸುವಲಾರಿ, ಮಹಿಷಾಸುರನಲ್ಲಿ ಮಹಿಷಿ ಪಾತ್ರ ಮಾಡಿದರು. ಇವರು ಅಷ್ಟೇ ಬಹಳ ದೊಡ್ಡ ನಟಿ, ಉತ್ತಮ ನಟಿ. ವೈಶಾಲಿ ಕಾಸರವಳ್ಳಿ ಯಾರು ಗೊತ್ತಿಲ್ಲ, ಅದರಲ್ಲೂ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಗಳಲ್ಲಿ ತುಂಬ ಮಾಡಿದ್ದಾರೆ. ಇವರು ಗಿರೀಶ್ ಕಾಸರವಳ್ಳಿ ಅವರ ತಾರಾಪತ್ನಿ. ಇವರಿಗೆ ರಾಷ್ಟ್ರ ಪ್ರಶಸ್ತಿಗಳು, ರಾಜ್ಯ ಪ್ರಶಸ್ತಿಗಳು ಬಹಳ ಬಂದಿದೆ. ಇವರು ಆದಮೇಲೆ ಜಯಲಕ್ಷ್ಮಿ, ಇವರು ತೀರದ ಬಯಕೆ ಮತ್ತು ಇನ್ನೊಂದಷ್ಟು ಚಿತ್ರಗಳಲ್ಲಿ ಮಾಡಿದ್ರು. ಸಿಲ್ವರ್ ಜೂಬ್ಲಿ ಇದೆ ಇವರು ಸಿನಿಮಾ. ನೆಕ್ಸ್ಟ್ ಶುಭ ನಿಮ್ಗೆ ಗೊತ್ತಿಲ್ಲ, ಮಾರ್ಗರೆಟ್, ನಾಗರಾವು ವಿಷ್ಣುವರ್ಧನ್ ಚಿತ್ರದಲ್ಲಿ ಮಾರ್ಗರೆಟ್ ಪಾತ್ರ ಮಾಡಿದ್ರು. ಆಮೇಲೆ ಗಜಪತಿ ಗರ್ವಭಂಗದಲ್ಲಿ ಧೀರೇಂದ್ರ ಗೋಪಾಲ್ ಹೆಂಡತಿ, ಅಗ್ಗ ಅಳ್ಳ ಪೆಟಾರಿ. ಸೊ ಈಕೆ ಬಹಳ ಉತ್ತಮ ನಟಿ, ಒಂದು ಕಾಲದಲ್ಲಿ ದೊಡ್ಡ ಹೀರೋಯಿನ್.
ಇದಾದಮೇಲೆ ಭವಾನಿಯವರು ಭೂತಯ್ಯನ ಮಗ, ಅದೇ ಭೂತಯ್ಯನ ಮಗ ಇವರಲ್ಲಿ ಇವರು ವಿಷ್ಣುವರ್ಧನ್ ಜೋಡಿಯಾಗಿ ಮಾಡಿದರು. ಅದ್ಭುತ ನಟಿ ಭವಾನಿ. ಇನ್ನು ಜಯಮಾಲ ಚಿತ್ರನಟಿ ಮಾತ್ರವಲ್ಲ, ರಾಜಕಾರಣದಲ್ಲೂ ಇದ್ದು MLA ಆಗಿ ಸಚಿವೆಯೂ ಆಗಿದ್ರು ಸಹ. ಇವರು ಅಷ್ಟೇ ಉತ್ತಮ ನಟಿ. ರಾಜ್ಕುಮಾರ್ ಜೊತೆ ಬೇಕಾದಷ್ಟು ಪಿಕ್ಚರ್ ಮಾಡಿದ್ದಾರೆ. ರಾಜ್ಕುಮಾರ್ ಅಲ್ಲದೆ ಬೇರೆಯವ್ರ ಜೊತೆ ಮಾಡಿದ್ದಾರೆ, ಅಂಬರೀಷ್ ಅವ್ರ ಜೊತೆ. ಇನ್ನು ಕೊಟ್ಟ ಕಡೆಯದಾಗಿ ದಕ್ಷಿಣ ಭಾರತದ ಅತ್ಯುತ್ತಮ ನಟಿ, ಭಾರತ ಚಿತ್ರರಂಗದಲ್ಲಿ ಸ್ಪಂದಿಸಿದ ಮಿಂಚನ್ನು, ಗುಡುಗು ಸಿಡಿಲನ್ನು ಮಾಡಿದಂತಹ ಶೋಭಾ ಮೂಲತಃ ಮಲಯಾಳಿ. ಇವರು ಬಹಳ ಚಿಕ್ಕ ವಯಸ್ಸಿಗೆ 35 ವಯಸ್ಸಿಗೆ ತೀರ್ಕೊಂಡ್ರು. ಇವರೇನಾದರೂ ಬಹುಶಃ 20 ವರ್ಷ ಇದ್ದಿದ್ರೆ ಏನೇನಾಗ್ತಿತ್ತೋ ಗೊತ್ತಿಲ್ಲ, ಎಷ್ಟು ಚಿತ್ರ ಮಾಡ್ತಿರೋ ಗೊತ್ತಿಲ್ಲ. ಆದರೆ ಭಾರತ ಚಿತ್ರರಂಗ ಕಂಡ ಅತ್ಯುತ್ತಮ ನಟಿಯರಲ್ಲಿ ಇವರು ಒಬ್ಬರು. ಕನ್ನಡ ಚಿತ್ರರಂಗದಲ್ಲಿ ಇವರು ಒಂದು 5-6 ಚಿತ್ರ ಮಾಡಿದ್ದಾರೆ. 5-6 ಆದ್ರೂ 10 ಕಟ್ಟೋ ಬದಲು ಒಂದು ಮುತ್ತು ಕಟ್ಟುವಂಥ ಅದ್ಭುತವಾದ ನಟನೆ ಇರುವುದು. ಮೋಸ್ಟ್ಲಿ ಅಪರಿಚಿತ ಸುರೇಶ್ ಅಂಬೇಕರ್ ಜೊತೆ. ಇದಲ್ಲದೆ ಇನ್ನೂ 4-5 ಚಿತ್ರ ಮಾಡಿದ್ರು ಶೋಭಾ. ಈ ಸದ್ಯಕ್ಕೆ ಶೋಭಾ ಅವರ ಜೊತೆಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ ಕಾಯ್ತಾ ಇರಿ. ಕೂಡಲೇ ಆದಷ್ಟು ಬೇಗ ಬರ್ತೀನಿ ನಿಮ್ಮನ್ನು ಕಾಣಕ್ಕೆ.